ಮುಂದೆ ಜೋಕ್ ಜಂಕ್ಷನ್, ನೋ ಟೆನ್ಷನ್. ಗೆಳೆಯರ ಜೋಕ್ ಜಂಕ್ಷನ್ನಾಗ ನಿಮಗೆ ಮಸ್ತ್ ಜೋಕ್ ಕೇಳಲಿಕ್ಕೆ ಸಿಗ್ತಾವೆ. ಬೇರೆ ಊರಿಂದ ಕಳಿಸಿದಂಥ ಗೆಳೆಯರ ಜೋಕ್ಗಳನ್ನು ನಾನು ನಿಮಗೆ ಹೇಳ್ಕೊತಾ ಹೋಗ್ತೇನೆ ರೀ. ಚಾರ್ಲಿ ಚಾಪ್ಲಿನ್ ಒಂದು ಕಡೆ ಹೇಳ್ತಾನೆ, ನನಗೆ ಬೇಕಾದಷ್ಟು ದುಃಖವ, ಆದರೆ ನನ್ನ ತುಟಿಗೆ ಅವು ಗೊತ್ತಿಲ್ಲ. ಹೀಗಾಗಿ ಯಾವತ್ತೂ ನನ್ನ ತುಟಿ ನಕ್ಕೋತನ ಇರ್ತಾವ ಅಂತ. ಸೊ ಸ್ಮೈಲ್ ಯಾವತ್ತು ಚಾಪ್ಲಿನ್ ಮಾರಿ ಮೇಲೆ ಅಲಂಕರಿಸಿತ್ತು. ಅವ ಜೀವನದುದ್ದಕ್ಕೂ ನಕ್ಕೋತನ ಇದ್ದ, ಮಂದಿನ ನಗಿಸ್ಕೋತನ ಇದ್ದ. ಹಂಗೆ ನನ್ನ ಮಗಳು ಒಂದು ಜೋಕ್ ಕಳಿಸ್ಯಾಳ, ದೋಸ್ತಿ ಸರ್ದೇಶ್ ಪಾಂಡೆ. ಅಕ್ಕಿ ಕಳಿಸಿದ ಜೋಕು ಹಿಂಗದ. ಒಬ್ಬ ಹುಡುಗ ಕನ್ನಡದಾಗ ಭಾಳ ಕಡಿಮೆ ಮಾರ್ಕ್ಸ್ ಬಿದ್ದು ಅಂತ. ಯಾಕೆ ಅಂತ ನೋಡಿದಾಗ ಅವನ್ನ ಉತ್ತರ ಪತ್ರಿಕೆಯನ್ನು ಟೆಸ್ಟ್ ಮಾಡಿದ್ರೆ ಅದ್ರಾಗ ಒತ್ತಕ್ಷರ, ದೀರ್ಘ, ಫುಲ್ ಸ್ಟಾಪು, ಕಾಮ ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ಅಂತ ಗೊತ್ತಾಗಲಾರ್ದ ಉದ್ದಕ್ಕೆ ಬರ್ಕೋತ ಹೋಗಿದ್ದ. ಹಿಂಗಾಗಿ ಕನ್ನಡ ಮಾಸ್ತರ್ ಕಡಿಮೆ ಮಾರ್ಕ್ಸ್ ಹಾಕಿದ್ರು. ಅದಕ್ಕೆ ಅವ ನೆಕ್ಸ್ಟ್ ಟೈಮ್ ಒಂದು ಐಡಿಯಾ ಮಾಡ್ದ. ಏನಂತಂದ್ರೆ ಎಲ್ಲ ಉತ್ತರ ಪತ್ರಿಕೆಗಳನ್ನ ಅಂದ್ರೆ ಉತ್ತರಗಳನ್ನೆಲ್ಲ ಬರೆದು ಕೊಡೀಕೆ ಒಂದು ಸಣ್ಣ ಬಾಕ್ಸ್ ಮಾಡಿದ್ನಂತ. ಆ ಬಾಕ್ಸ್ನಾಗ ಒಂದಿಷ್ಟು ದೀರ್ಘ, ಒಂದಿಷ್ಟು ಒತ್ತಕ್ಷರ, ಒಂದಿಷ್ಟು ಫುಲ್ ಸ್ಟಾಪು, ಕಾಮ ಮತ್ತೊಂದಿಷ್ಟು ಕ್ವಶನ್ ಮಾರ್ಕು ಹಾಕಿಡಿದ್ನಂತ. ಅದಕ್ಕೆ ಕೆಳಗೆ ಬರೆದಿದ್ದಂತ, ಟೀಚರ್ ಮ್ಯಾಲೆ ಎಲ್ಲರೇ ಕಡಿಮೆ ಬಿದ್ದರೆ ಇದ್ರಾಗ ಇನ್ನೂ ಒತ್ತಕ್ಷರ, ಕಾಮ, ಫುಲ್ ಸ್ಟಾಪು ಅಲ್ಲಿ ಹಾಕೋರಿ. ಅಕಸ್ಮಾತ್ ಅಲ್ಲಿ ಏನ್ರಿ ನಿಮಗೆ ಎಕ್ಸ್ಟ್ರಾ ಅನಿಸಿದ್ರೆ ಅವ್ನು ತಂದು ಇದ್ರಾಗ ವಾಪಸ್ ಹಾಕಿರಿ ಅಂತ. ಉಡುಪಿಯಿಂದ ಸುರೇಂದ್ರ ಅನ್ನೋರು ಈ ಜೋಕ್ ಕಳಿಸ್ಯಾರ. ಒಬ್ಬ ಗಂಡ ತಮ್ಮ ಮಗ್ಗಲ ಮನೆ ಅಂದ್ರೆ ಗೃಹಿಣಿ ಜೊತೆ ಸಿನಿಮಾಕ್ಕೆ ಹೋದಂತೆ. ಅದು ಇವನು ಹೆಂಡತಿ ಗೊತ್ತಾಗ್ಬಿಡುತ್ತಂತೆ. ಬಂದು ಕೂಡಲೇ ಆಕೆ ಕಂಪ್ಲೇಂಟ್ ಮಾಡಿದ್ಲು, ಏನ್ರಿ ನೀವು ಎಷ್ಟು ಧೈರ್ಯ ನಿಮಗೆ, ಮಗ್ಗಲ ಮನೆ ಅದು ಆ ಹೆಣ್ಮಗಳ ಜೊತೆ ನೀವು ಸಿನಿಮಾಕ್ಕೆ ಹೋಗಿರಿ, ಹಿಂಗ್ಯಾಕೆ ಮಾಡ್ತೀರಿ ನೀವು, ಎಷ್ಟು ಧೈರ್ಯ ನಿಮಗೆ ಅಂತ ಕೇಳಿದ್ದಕ್ಕೆ ಅದಕ್ಕೆ ನೀವು ಹೇಳಿದಂತೆ. ಅಲ್ಲ ಖರೆ ಹೇಳಿ ನೀನು, ಈಗ ಎಲ್ಲಿ ಸಿನಿಮಾ ಮನೆ ಮಂದಿ, ಮನೆ ಹೆಂಡತಿ, ಮನೆ ಮಕ್ಕಳು ಕೂತು ನೋಡೋ ಹಂಗೆ ಆಗ್ತಾವೆ. ಅದಕ್ಕೆ ಮಗ್ಗಲ ಮನೆಯವ್ರ ಜೊತೆ ಹೋಗಿದ್ದೆ. ಬೈಲ್ಹೊಂಗಲದಿಂದ ದತ್ತಾತ್ರೇಯ ಹಿರೇಮಠ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಅವ್ರು ಹೇಳ್ತಾರೆ, ಮದುವೆ ಆದಮೇಲೆ ಲವ್ ಮಾಡೋದು ಒಳ್ಳೆಯದು ಅಥವಾ ಲವ್ ಮಾಡಿ ಮದುವೆ ಆಗೋದು ಒಳ್ಳೆಯದು ಅಂತ ಹೇಳಿ. ಅದಕ್ಕೆ ಅವ್ನು ಇನ್ನೊಬ್ಬ ಉತ್ತರ ಕೊಟ್ಟನಂತ, ನಾವು ಲಗ್ನ ಆದಮೇಲೆ ಲವ್ ಮಾಡೋದು ಒಳ್ಳೆಯದು, ಆದರೆ ಇಷ್ಟೇ ಹೆಂಡತಿಗೆ ಗೊತ್ತಾಗಬಾರ್ದು. ಹುಬ್ಬಳ್ಳಿಯಿಂದ ರಾಘವೇಂದ್ರ ಪಾಟೀಲ್ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಅವ್ರು ಹೇಳ್ತಾರೆ, ಖರೆ ಮಾತಾಡೋದ್ರಿಂದ ಅಂದ್ರೆ ಸತ್ಯ ಹೇಳೋದ್ರಿಂದ ಒಂದು ಫಾಯ್ದಾ ಅದಂತ್ರಿ. ಏನು ಅಂತಂದ್ರೆ ನಾವು ವಿಷಯವನ್ನು ನೆನಪಿಟ್ಕೋಬೇಕಾಗಿಲ್ಲ. ಯಾಕಂತಂದ್ರೆ ಖರೆ ಇದ್ದದನ್ನು ಹೇಳಿರ್ತೀವಿ, ಆ ಸತ್ಯ ಆಗೇ ಉಳಿದಿರ್ತದೆ. ಹೀಗಾಗಿ ನಾವು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಆದ್ರೆ ಅವ್ರು ಇನ್ನೊಂದು ಲೈನು ಬರೀತಾರೆ ಕೆಳಗೆ, ಏನಂತಾರಂದ್ರೆ ಸುಳ್ಳು ಹೇಳೋದ್ರಿಂದ ಒಂದು ಫಾಯ್ದಾ ಅದಂತ್ರಿ. ಏನು ನಮ್ಮ ನೆನಪಿನ ಶಕ್ತಿ ವೃದ್ಧಿ ಆಗ್ತದಂತ. ಇಂಥ ಜೋಕ್ಗಳು ಮಸ್ತ್ ನಿಮ್ಗೆ ಸಿಗೋದು ಜೋಕ್ ಜಂಕ್ಷನ್ನಾಗೆ. ನಿಮ್ಮ ಹತ್ರ ಇಂಥ ಜೋಕ್ ಬಂದ್ರೆ ದಯವಿಟ್ಟು ನನಗೆ ಕಳಿಸ್ರಿ. ನನ್ನ ನಂಬರ್ ಅದ 99 0 98 0 99. ಹಾಂ, ಬ್ರೇಕ್ ಮತ್ತು ಜೋಕ್ ಜಂಕ್ಷನ್ ಶುರು ಆಗ್ತದೆ.